ಪವರ್ ಸ್ಕೂಲ್ ಬೆಂಗಳೂರು ಇಂಡಿಯಾ ಸುಧಾರ್ ಸಂಸ್ಥೆಗೆ ನಾವು ನಮ್ಮ ಇಲಾಖೆ ಪರವಾಗಿ, ನಮ್ಮ ತಾಲೂಕಾ ಪರವಾಗಿ ಹಾಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ. ಯಾಕೆ ಅಂದರೆ ಎಲ್ಲಿ ಬೆಂಗಳೂರು, ನಮ್ಗೆ ಎಲ್ಲಿ ಬೀದರ್, ಸುಮಾರು 700ರಿಂದ 800 ಕಿಲೋಮೀಟರ್ ದೂರದಿಂದ ಅವ್ರ ಮನೆ ಕೆಲಸ ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೊಟ್ಟು ಇಲ್ಲಿ ಉದ್ಘಾಟನೆಗೆ ಅವ್ರ ಮನೆ ಕೆಲಸ ಬಿಟ್ಟು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರಲ್ಲ, ಇಂಥ ಒಳ್ಳೆಯ ಮನಸ್ಸಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಭೀ ಕಡಿಮೆನೇ ಇಲ್ಲ. ಯಾಕಂದ್ರೆ ಕೋಗಿಲೆ ಎಲ್ಲೋ ಮಾಮರ ಎಲ್ಲೋ ಏನು ಈ ಸಂಬಂಧ ಎನ್ನುವ ಹಾಗೆ ನಮಗೂ ಅವರಿಗೆ ಏನು ಸಂಬಂಧ ಏನೂ ಇಲ್ಲ. ಆದರೆ ಸೇವೆ ಮಾಡುವ ಮನಸ್ಸದಲ್ಲ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೇದಾಗಲಿ, ನಮ್ಮ ರಾಜ್ಯ ಬೆಳೀಲಿ, ನಮ್ಮ ದೇಶ ಬೆಳೀಲಿ, ನಮ್ಮ ಬಡ ಮಕ್ಕಳು ಬೆಳೀಲಿ ಅಂತ ಅವ್ರ ಮನಸ್ಸಲ್ಲಿಂದ ಸೇವೆ ಮಾಡ್ತಾರಲ್ಲ, ಅದಕ್ಕೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಭೀ ಕಡಿಮೆದ. ಇನ್ನೊಂದು ಸಾರಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾದ ಕಿರಣ್ ಸರ್ ಅವರೇ, ಸುಂದರ್ ರಾಜನ್ ಸರ್ ಅವರೇ, ಪ್ರಕಾಶ್ ಸರ್ ಅವರೇ, ಸುನೀಲ್ ಸರ್ ಅವರೇ, ಮೋಕ್ಷಿತ್ ಸರ್ ಅವರೇ, ರಾಕೇಶ್ ಪಾಟೀಲ್ ಅವರೇ, ಪೂಜ್ಯ ತಂದೆಯವರೇ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳೇ, ನಮ್ಮ ಎಲ್ಲ ಸಹಪಾಠಿಗಳೇ ಹಾಗೂ ಮುದ್ದು ಮಕ್ಕಳೇ, ಇವರು ನಮ್ಮ ತಾಲೂಕಕ್ಕೆ ಎಷ್ಟು ಕೊಡುಗೆ ನೀಡಿದಾರಂದ್ರೆ ಸುಮಾರು 30 ಲಕ್ಷದವರೆಗೆ ಪ್ರಾಜೆಕ್ಟ್ ಆಗಿರ್ಬೇಕನ್ಸ್ತದೆ ಬರೀ ಹುಮ್ನಾಬಾದ್ ತಾಲೂಕಕ್ಕಷ್ಟೇ. ಏನೇನಂದರೆ ಮೊದಲಿಗೆ ನಮ್ಮ ಶಾಲೆಗೆ ಒಂದು ಸಣ್ಣ ಕಂಪ್ಯೂಟರ್ ನಮ್ಮ ತಮ್ಮನ ಜೊತೆ ಮಾತಾಡ್ದ, ಇಲ್ಲ ನಮ್ಮಲ್ಲಿ ಅದ ಒಂದು ಯೂಸ್ ಮಾಡ್ಕೊಂಬಂಗಿದ್ರು ಸ್ಕೂಲಿಗೆ ಯೂಸ್ ಮಾಡ್ಕೊಂಡು ಆ ಒಂದು ಕಂಪ್ಯೂಟರ್ಲಿಂದ ನಾನು ಸ್ಕೂಲ್ ಸ್ಯಾಟ್ಸ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಆಮೇಲೆ ಆಟದ ಸಾಮಗ್ರಿಗಳು ಕೊಟ್ಟರು ನಮ್ಮ ಶಾಲೆಗೆ, ಮಿನ್ಕೆರೆ ಶಾಲೆಗೆ, ಪ್ರೌಢಶಾಲೆಗೆ ಮತ್ತು ಪ್ರಾಥಮಿಕ ಶಾಲೆಗೆ, ಮಾರ್ತಾಂಡ್ ಸರ್ ಶಾಲೆಗೆ ಆಟದ ಸಾಮಗ್ರಿಗಳು ಕೊಟ್ಟರು. ಅದೇ ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟು ಶೌಚಾಲಯಗಳು. ನಮ್ಮ ಶಾಲೆ, ನಿಮ್ಮ ಶಾಲೆ, ಕರಕನಹಳ್ಳಿ, ಆಮೇಲೆ ಕನ್ಕಟ್ಟ ಪ್ರೌಢಶಾಲೆ, ಮೀನ್ಕೆರ ಪ್ರೌಢಶಾಲೆ, ಹೀಗೆ 5-6 ಸ್ಕೂಲ್ಗಳಿಗೆ ಅವರು ಟಾಯ್ಲೆಟ್ ಬಾತ್ರೂಮ್ ಪ್ರಾಜೆಕ್ಟ್ಗಳನ್ನು ನೀಡಿದ್ದಾರೆ. ಅದಲ್ಲದೆ ಈಗ ನಮ್ಮ ತಾಲೂಕದಾಗ ಮಿಂಚ್ತಾ ಇರುವುದು ನಲಿಕಲ್ಲಿ ಟೇಬಲ್ಸ್ ಚೇರ್ಸ್. ಯಾರು ಬಂದರು ಭೀ ಕೇಳ್ತಾರ, ಈ ಟೇಬಲ್ ಚೇರ್ಸ್ ಎಲ್ಲಿ ತಂದಿರಿ ಮೇಡಮ್? ಈ ಕ್ವಾಲಿಟಿ ಡಿಸ್ಟ್ರಿಕ್ಟಾಗ ಯಾರ ಹತ್ರನೂ ಇಲ್ಲ, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸಿಸ್ಟಮೇ ಇಲ್ಲ. ಎಷ್ಟು ಅಂದ್ರೆ ನಮ್ಗೆ ಈಗ ಏನು ಗೊತ್ತಾಗ್ಲತ್ತದ, ಒಂದು ಮಗುವಿಂದು ಬೆಳವಣಿಗೆ ಆಗ್ಬೇಕಾದ್ರೆ ಭೌತಿಕ ಸಾಮಗ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಮಗು ಬರ್ತದ, ನಲಿಕಲಿ ಸಣ್ಣ ಮಗು ಬರ್ತದ, ತಂತಾನೆ ನಾ ಈ ಕಲರ್ ಟೇಬಲ್ ಅದ, ನಂದು ಈ ಚೇರ್ ಅದಂತ ಹಾಕೋತದ, ತಂತಾನೆ ಕೂಡ್ತದ, ಬರೀತದ, ತೋಲ್ ಖುಷಿ. ಯಾಕಂದ್ರೆ ಅಲ್ಲಿ ಕೆಲವು ಮಕ್ಕಳಿಗೆ ಅಂಥ ವಾತಾವರಣ ಮನೆಯಲ್ಲಿ ಇಲ್ಲ, ಅದಕ್ಕೆ ಅವ್ರು ಅಷ್ಟು ಖುಷಿಲಿಂದ. ನಂಬಲ್ಲಿ ಏನಾಗ್ಲತ್ತದ, ಗೈರು ಹಾಜರಾತಿ ಕಡಿಮೆ ಆಗ್ಯದ. ತಪ್ಸ ಮಗುವಿ ದಿನ ಬರ್ತದೆ, ನಾ ಚೇರ್ ಅದ, ನನ್ನ ಟೇಬಲ್ ಅದ, ನನ್ನ ಕಲರ್ಫುಲ್ ಅದ ಅಂತೇಳಿ ದಿನಾ ಬಂದು. ಅದಕ್ಕಾಗಿ ಹೇಳಬೇಕು ನಾವು ಎಷ್ಟು ಧನ್ಯವಾದ ಹೇಳಿದ್ರು ಭೀ ಕಡಿಮೆ ಅದ ಅಂತ ಹೇಳ್ತೀನಿ. ಹೀಗೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಅವರು. ಆಮೇಲೆ ರಾಕೇಶ್ ಪಾಟೀಲ್ ಅವರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕಾಯ್ತು. ಯಾಕಂದ್ರೆ ಈ ಸುಂದರವಾದ ಶೌಚಾಲಯಗಳನ್ನು ನಮ್ಮ ತಾಲೂಕಕ್ಕೆ ಅವರು ಪ್ರಾಜೆಕ್ಟನ್ನು ತೊಗೊಂಡು ಕಟ್ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೆ. ಇವ್ರು ಹೆಂಗಾರ ಅಂದ್ರೆ ಈಗ ಮಳೆ ನೀರು